ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ವಾರ ಸ್ನೇಹಿತರು, ಸ್ನೇಹ ಅಂತ ಹೇಳಿದ್ರೆ ಏನು ಅಂತೇಳಿ ನಾವೊಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ವಿ. ಅದರ ಮುಂದುವರಿದ ಭಾಗವಾಗಿ ಈ ದಿನ ನಾವು ಕೆಟ್ಟ ಸ್ನೇಹ ಅಂತ ಹೇಳಿದ್ರೆ ಏನು, ಈ ಕೆಟ್ಟ ಸ್ನೇಹಿತರು ಯಾವ ರೀತಿಯಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾರೆ ಜೀವನಕ್ಕೆ, ನಕಾರಾತ್ಮಕವಾಗಿ ಕೊಡುಗೆ ನೀಡುವಂಥ ಸ್ನೇಹಿತರು, ಮತ್ತು ನಿಮ್ಮ ಜೀವನಕ್ಕೆ ಹಾನಿ ಮಾಡುವಂಥ ಸ್ನೇಹಿತರು, ಮತ್ತು ನಿಮ್ಮ ಪ್ರೋಗ್ರೆಸ್ ಬಗ್ಗೆ, ನೀವು ಮುಂದುವರಿಯೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅವರ ಸ್ವಾರ್ಥಕ್ಕಾಗಿ ಆಲೋಚನೆ ಮಾಡುವಂಥ ಸ್ನೇಹಿತ, ಇವರು ಯಾರು ಅಂತ ಹೇಳಿದ್ರೆ ಕೆಟ್ಟ ಸ್ನೇಹಿತರು. ಇದನ್ನು ಕುರಿತು ನಾವು ಧ್ಯಾನ ಮಾಡೋಣ ದೇವರ ವಾಕ್ಯದ ಆಧಾರದಲ್ಲಿ. ನಾವು ನೋಡ್ತೇವೆ ಈ ಕೆಟ್ಟ ಸ್ನೇಹಿತರ ಚಿಹ್ನೆಗಳು, ಈ ಕೆಟ್ಟ ಸ್ನೇಹಿತ ಯಾವ ರೀತಿಯಾಗಿರುತ್ತೆ, ಕೆಟ್ಟ ಸ್ನೇಹ ಯಾವ ರೀತಿಯಾಗಿರುತ್ತೆ ಅಂತೇಳಿ ನಾವು ನಿಮ್ಮೊಂದಿಗೆ ದೇವರ ವಾಕ್ಯದ ಆಧಾರದಲ್ಲಿ ನಾವು ಹಲವಾರು ಸಂಗತಿಗಳನ್ನು ಹಂಚ್ಕೊಳ್ಳೋಕೆ ಹೋಗ್ತೇವೆ. ನಾವು ನೋಡ್ತೇವೆ, ಮನುಷ್ಯರು ಸಾಮಾನ್ಯವಾಗಿ ಅವರು ದಿನನಿತ್ಯ ತಮ್ಮ ಶಾಲೆಗಳಲ್ಲಿರ್ಬೋದು, ಕೆಲಸ ಮಾಡುವಂಥ ಸ್ಥಳಗಳಲ್ಲಿರ್ಬೋದು, ಗ್ರೂಪ್ಗಳಲ್ಲಿರ್ಬೋದು, ಅನೇಕ ಜನಗಳನ್ನು ಭೇಟಿ ಆಗ್ತಾ ಇರ್ತಾರೆ, ಮಾತನಾಡ್ತಾ ಇರ್ತಾರೆ. ಕೆಲವರು ಹುಡುಗ ಇರ್ಬೋದು, ಹುಡುಗಿರಿರ್ಬೋದು, ಗಂಡಸರಿರ್ಬೋದು, ಹೆಂಗಸರಿರ್ಬೋದು, ಅವರು ತಮ್ಮ ಸೌಂದರ್ಯ ಇರ್ಬೋದು, ಬುದ್ಧಿವಂತಿಕೆ ಇರ್ಬೋದು, ಮತ್ತು ಅವ್ರು ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ, ಈ ಕಾರಣಗಳಿಂದ ಅನೇಕರಿಗೆ ಇಷ್ಟ ಆಗ್ತಾರೆ, ಅವರು ಇಷ್ಟಪಡ್ತಾರೆ, ಅವರೊಂದಿಗೆ ಸುತ್ತಾಡ್ತಾರೆ, ಅವರೊಂದಿಗೆ ಟೈಮ್ ಪಾಸ್ ಮಾಡ್ತಾರೆ. ಫೈನಲ್ ಆಗಿ ನೋಡಬೇಕಾದ್ರೆ ಇಂಥವ್ರು ಏನಾಗ್ತಾರೆ, ಸ್ನೇಹಿತರಾಗ್ತಾರೆ. ಸೊ ಈ ಥರ ಸ್ನೇಹಿತರಲ್ಲಿ, ಈ ರೀತಿ ಭೇಟಿ ಮಾಡುವಂಥ ಸ್ನೇಹಿತರಲ್ಲಿ ಅವರು ಒಳ್ಳೆಯ ಸ್ನೇಹಿತರ ಇಲ್ಲ ಕೆಟ್ಟ ಸ್ನೇಹಿತರ ಅಂಥೇಳಿ ನಾವು ಕೆಲವು ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿ ಒಳ್ಳೆಯ ಸ್ನೇಹಿತನ ಇಲ್ಲ ಕೆಟ್ಟ ಸ್ನೇಹಿತನ ಅಂಥೇಳಿ ನೀವು ತಿಳ್ಕೊಳ್ಬೇಕಾಗತ್ತೆ. ಸ್ನೇಹ ಬೆಳೆಸೋಕ್ಕಿಂತ ಮುಂಚೆ ತಿಳ್ಕೊಂಡ್ರೆ ಬಹಳ ಒಳ್ಳೆಯದು. ಒಂದು ವೇಳೆ ಈಗ ಆ ರೀತಿಯಾದ ಜನಗಳ ಮಧ್ಯದಲ್ಲಿ, ಆ ರೀತಿಯಾದ ಫ್ರೆಂಡ್ಶಿಪ್ ಮಧ್ಯದಲ್ಲಿ ಇರೋದಾದರೆ, ಆ ರೀತಿ ಫ್ರೆಂಡ್ಸ್ಗಳ ಮಧ್ಯೆ ಇರೋದಾದರೆ, ನೀವು ಯಾವ ರೀತಿಯ ಒಂದು ಬ್ಯಾಡ್ ಫ್ರೆಂಡ್ಶಿಪ್ಪಲ್ಲಿದ್ದೀರಾ, ಒಂದು ಕೆಟ್ಟ ಸ್ನೇಹಿತರ ಮಧ್ಯದಿದ್ದೀರಾ ಅಂಥೇಳಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿದ್ರೆ ಕೆಲವು ಸಂಗತಿಗಳನ್ನು ನೀವು ಪರೀಕ್ಷೆ ಮಾಡಿಕೊಳ್ಬೇಕು. ಮತ್ತು ಕೆಲವು ಸಂಗತಿಗಳನ್ನು ಗಮನಿಸಿ ನೋಡುವಾಗ ನಿಮಗೆ ಅರ್ಥವಾಗುವಂಥದ್ದಾಗಿದೆ. ನಾವು ನೋಡ್ತೇವೆ, ಈ ಕೆಟ್ಟ ಸ್ನೇಹ ಅಂತೇಳಿದ್ರೆ ಏನು ಅಂತ ನೋಡುವಾಗ ನಾವು ನೋಡ್ತೇವೆ, ಈ ಕೆಟ್ಟ ಸ್ನೇಹ ಏನು ಅಂತ ಹೇಳಿದ್ರೆ, ಇವರು ಅಧಿಕಾರ, ಪವರ್, ಹಣ ಮತ್ತು ಇತ್ಯಾದಿಗಳಿಗಾಗಿ ನಿಮಗೆ ದ್ರೋಹ ಮಾಡುವಂಥ ಸ್ನೇಹಿತರು. ಕೆಟ್ಟ ಸ್ನೇಹ ಅಂದರೆ ಯಾವುದು ಅಂತ ಹೇಳಿದ್ರೆ, ಅಧಿಕಾರಕ್ಕಾಗಿ, ಹಣಕ್ಕಾಗಿ, ಇತ್ಯಾದವುಗಳಿಗಾಗಿ ನಿಮಗೆ ದ್ರೋಹ ಮಾಡುವ ಸ್ನೇಹಿತ. ಇದನ್ನು ವಿವರಿಸ್ತೇವೆ, ನಿಮ್ಗೆ ಅರ್ಥ ಆಗುತ್ತೆ. ಕೆಟ್ಟ ಸ್ನೇಹಿತ ಅಂತೇಳಿದ್ರೆ ಸ್ವಾರ್ಥ ಲಾಭಕ್ಕಾಗಿ ಅಂತೇಳಿದ್ರೆ, ಅವನಿಗೆ ಏನು ಬೆನಿಫಿಟ್ ಬರುತ್ತೆ, ನಿಮ್ಮಿಂದ ಏನು ಬೆನಿಫಿಟ್ ಆಗುತ್ತೆ, ಅದನ್ನು ಮಾತ್ರವೇ ನಿಮ್ಮನ್ನು ಬಳಸ್ಕೊಂಡು ನಿಮ್ಮನ್ನು ಲಾಭಕ್ಕಾಗಿ ಉಪಯೋಗ ಮಾಡಿಕೊಳ್ಳುವಂಥ ಸ್ನೇಹಿತ ಯಾರು ಇತ್ತು ಅಂತೇಳಿದ್ರೆ ಅವರು ಕೆಟ್ಟ ಸ್ನೇಹಿತರು. ಅವರು ನಿಮ್ಮ ಯೋಗಕ್ಷೇಮದ ಬಗ್ಗೆ ಕಾಳಜಿ ವಹಿಸೋದಿಲ್ಲ ಅಂತೇಳಿದ್ರೆ, ನೀವು ಹೆಂಗಿದ್ರೂ ಅವ್ರಿಗೇನು ಕಾಳಜಿ ಇಲ್ಲ, ನಿಮ್ಮ ಬಗ್ಗೆ ಕಾಳಜಿ ಇಲ್ಲ. ನೀವು ಯಾವ ರೀತಿ ಬೇಕಾದ್ರೂ ಇತ್ತು ಅಂತ ಹೇಳಿದ್ರು ಅವ್ರಿಗೇನು ಫೀಲಿಂಗ್ ಅನಿಸಲ್ಲ, ಅವ್ರಿಗೆ ಭಾವನೆಗಳಿರೋದಿಲ್ಲ. ಆದರೆ ಅವ್ರಿಗೆ ಮಾತ್ರ ಅವರ ಬಗ್ಗೆ ಮಾತ್ರ ಅವರು ಕಾಳಜಿ ವಹಿಸುವಂಥವರಾಗಿದ್ದಾರೆ, ಅವರ ಬೆನಿಫಿಟ್ ಮಾತ್ರವೇ ನೋಡಿಕೊಳ್ಳುವಂಥವರಾಗಿದ್ದಾರೆ. ಮತ್ತು ಅವ್ರ ಕಂಫರ್ಟು ಮತ್ತು ಅವ್ರಿಗೇನು ಬೇಕಾಗಿದೆ ಅದನ್ನು ಮಾತ್ರವೇ ಗಮನಿಸಿಕೊಂಡು ಅದರ ಪ್ರಕಾರ ಅವರು ಇರುವಂಥವರಾಗಿದ್ದಾರೆ. ನಾವು ನೋಡ್ತೇವೆ, ಸಂಸೋಲನ ವಿಷಯವಾಗಿ ನೋಡುವಾಗ ಈ ಸಂಸೋಲನನು ದೆಲಿಲ ಎಂಬ
ಫಿಲಿಸ್ಟಿಯ ಮಹಿಳೆಯೊಂದಿಗೆ ಪ್ರೀತಿಯಿಂದ ಸ್ನೇಹ ಬೆಳೆಸ್ತಾನೆ. ಖಂಡಿತವಾಗಿ ಅವನು ಸಂಸೋಲನು ಆ ದಲೀಲಳನ್ನು ತುಂಬ ಪ್ರೀತಿ ಪ್ರೀತಿಸ್ತಾ ಇರ್ತಾನೆ. ಆದರೆ ಸಂಸೋನನಿಗೆ ದ್ರೋಹ ಮಾಡುವುದರಿಂದ ತನಗೆ ಬಹಳಷ್ಟು ಹಣ ಸಿಗಬಹುದು ಎಂದು ಅರಿವಾದಾಗ ಅವಳು ಹಣಕ್ಕೋಸ್ಕರ ಸಂಸೋಲನಿಗೆ ದ್ರೋಹ ಮಾಡೋದನ್ನು ನೋಡ್ತೇವೆ. ಸಂಸೋಲನಿಗೆ ದ್ರೋಹ ಮಾಡೋದು ನೋಡ್ತೇವೆ. ಯಾವ ರೀತಿಯಾಗಿ ಅವನ ವೀಕ್ನೆಸ್ ಏನಿದೆ ಅದನ್ನು ತಿಳಿದುಕೊಂಡು ಅವಳು ಫಿಲಿಸ್ಟಿಯರಿಗೆ ಸಂಸೋಲನನ್ನು ಹಿಡ್ಕೊಳ್ಳೋದನ್ನು ನೋಡ್ತೇವೆ. ಅಂದರೆ ಇದು ಯಾವ ರೀತಿಯಾಗಿ ಲಾಭಕ್ಕಾಗಿ ಸ್ನೇಹವನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು, ಯಾವ ರೀತಿಯಾಗಿ ಲಾಭಕ್ಕಾಗಿ ಸ್ನೇಹಿತನಿಗೆ ದ್ರೋಹ ಮಾಡುವಂಥದ್ದನ್ನು ನಾವಿಲ್ಲಿ ದೇವರ ವಾಕ್ಯದ ಆಧಾರದಲ್ಲಿ ನಿಮಗೆ ವಿವರಿಸ್ತಾ ಇದ್ದೇವೆ. ಇದನ್ನು ಈಗಿನ ಕಾಲಕ್ಕೆ ನಿಮಗೆ ನೀವು ಅಳವಡಿಸ್ಕೊಂಡು ನೋಡ್ರಿ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ನೀವು ಯಾವ ಸ್ನೇಹಿತರ ಮಧ್ಯೆ, ಯಾವ ಸ್ನೇಹದ ಮಧ್ಯೆ ನೀವು ಜೀವಿಸ್ತಾ ಇದ್ದೀರಾ. ನೀವು ಓದ್ತಾ ಇರ್ಬೋದು, ಸ್ಕೂಲ್ಗೆ ಹೋಗ್ತಾ ಇರ್ಬೋದು, ಕಾಲೇಜಿಗೆ ಹೋಗ್ತಾ ಇರ್ಬೋದು, ಕೆಲಸ ಮಾಡುವಂಥ ಸ್ಥಳಗಳಲ್ಲಿರ್ಬೋದು, ಬಿಸ್ನೆಸ್ಗಳಲ್ಲಿರ್ಬೋದು, ಯಾವುದೇ ವಿಷಯಗಳಿದ್ರೂ ಸರಿ, ಯಾವ ಸ್ನೇಹಿತರ ಮಧ್ಯೆ, ಯಾವ ಸ್ನೇಹದ ಮಧ್ಯೆ ನೀವಿದ್ದೀರಾ ಅಂಥೇಳಿ ನಿಮ್ಮನ್ನು ನೀವು ಆಲೋಚನೆ ಮಾಡಿ ನೋಡ್ರಿ. ಎರಡನೇದಾಗಿ ನೋಡಬೇಕಾದ್ರೆ ಕೆಟ್ಟ ಸ್ನೇಹಿತ ಅಂತೇಳಿದ್ರೆ ಯಾರು ಅಂತೇಳಿದ್ರೆ ಸುಳ್ಳು ಹೇಳುವಂಥ ಸ್ನೇಹಿತರು. ಈ ಕೆಟ್ಟ ಸ್ನೇಹಿತರು ಅಂತೇಳಿದ್ರೆ ನಿಮಗೆ ಸುಳ್ಳು ಹೇಳುವಂಥವ್ರು. ಮತ್ತು ಸುಳ್ಳು ಹೇಳೋದು ಮಾತ್ರ ಅಲ್ಲ, ನಿಮ್ಮನ್ನು ಉತ್ಪ್ರೇಕ್ಷೆ ಮಾಡುವಂಥದ್ದು ಅಂತೇಳಿದ್ರೆ ಸುಮ್ಮನೆ ನಿಮ್ಮನ್ನು ಉಬ್ಬಿಸುವಂಥವ್ರು. ಅಂದರೆ ಇಲ್ಲದೇ ಇರುವಂಥ ಸಂಗತಿಗಳನ್ನು ನಿಮ್ಮಲ್ಲಿದೆ, ಅದಿದೆ, ಇದಿದೆ, ನೀವು ಅಷ್ಟು ಗ್ರೇಟು, ಇಷ್ಟು ಗ್ರೇಟು, ನೀವು ಹಾಗೆ ಹೀಗೆ, ನೀವು ಅಷ್ಟು ಬ್ಯೂಟಿಫುಲ್ ಆಗಿದ್ದೀರಾ, ನೀವಿಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ನೀವು ಫಿಸಿಕ್ಕು ನಿಮ್ಮ ಮಸಲ್ ಅಷ್ಟು ಸ್ಟ್ರಾಂಗ್ ಆಗಿದೆ, ನಿಮ್ಮ ಬ್ಯಾಕ್ಗ್ರೌಂಡ್ ಆ ರೀತಿಯಾಗಿದೆ, ಈ ರೀತಿಯಾಗಿದೆ ಅಂತೇಳಿ ಉತ್ಪ್ರೇಕ್ಷೆ ಮಾಡಿ ಸುಳ್ಳು ಹೇಳುವಂಥ ಸ್ನೇಹಿತರು. ಇಲ್ಲ ಅವರೇ ಬೂಸ್ಟಪ್ ಮಾಡ್ಕೊಳ್ಳುವಂಥವ್ರು. ಅಂದರೆ ಅವರ ಬಗ್ಗೆ ಅವರೇ ನಿಮಗೆ ಸುಳ್ಳನ್ನು ಹೇಳುವಂಥ ಸ್ನೇಹಿತರು. ಸೊ ಈ ರೀತಿಯಾಗಿತ್ತು ಅಂತೇಳಿದ್ರೆ ಅವರು ಖಂಡಿತ ಕೆಟ್ಟ ಸ್ನೇಹಿತರಾಗಿರ್ತಾರೆ. ಸೊ ಈ ರೀತಿಯಾಗಿ ಸುಳ್ಳು ಹೇಳುವಂಥ ಅಭ್ಯಾಸ ಇರೋರಿತ್ತು ಅಂತೇಳಿದ್ರೆ ಆ ಸುಳ್ಳುಗಳು ನಿಮ್ಮನ್ನು ಸಹ ಇಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕಿಸಬಹುದು. ನೀವು ಸಹ ಹಾಕ್ಕೊಳ್ಬೋದು. ಯಾಕಂತೇಳಿದ್ರೆ ಆತನು ನಿಮ್ಮ ಹೆಸರನ್ನು ತೆಗೆದುಕೊಂಡು ಬೇರೆ ಯಾರ ಹತ್ರನೋ ಏನು ಸುಳ್ಳು ಹೇಳಿರ್ತಾನೆ ಅಂತ ಗೊತ್ತಿಲ್ವೇ, ಇಲ್ಲ ಬೇರೆ ಏನು ಕೆಟ್ಟ ಕೆಲಸಗಳನ್ನು ಮಾಡಿ ಇವನು ಸಹ ನನ್ನ ಜೊತೆಲಿದ್ದ ಅಂತೇಳಿದ್ರೆ ಮುಗೀತು. ಆಗ ನೀವು ಸಹ ಸಿಗಿ ಹಾಕ್ಕೊಳ್ತೀರಾ, ನೀವು ಸಹ ಆ ಸುಳ್ಳಿನ ಬಂಧನದಲ್ಲಿ ಸಿಗಿ ಹಾಕ್ಕೊಳ್ತೀರ. ಪ್ರಿಯ ಸಹೋದರ ಸಹೋದರಿಯರೇ, ಕೆಟ್ಟ ಸ್ನೇಹಿತರು ಅಂತೇಳಿದ್ರೆ ಏನು ಅಂತೇಳಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮಗೆ ಒಂದೊಂದಾಗಿ ವಿವರಿಸ್ತಾ ಇದ್ದೇವೆ. ಮೂರನೇದಾಗಿ ನೋಡಬೇಕಾದ್ರೆ ಈ ಕೆಟ್ಟ ಸ್ನೇಹ ಅಂತ ನೋಡಬೇಕಾದ್ರೆ ನಿಮಗೆ ಕೆಟ್ಟ ಸಲಹೆಗಳನ್ನು ನೀಡುವಂಥ ಸ್ನೇಹಿತರು. ಕೆಟ್ಟ ಸಲಹೆಗಳು ಅಂತ ನೋಡಬೇಕಾದ್ರೆ ನಾವು ನೋಡ್ತೇವೆ, ಸೊಲೊಮೋನ ರಾಜನು ಅವನು ಜ್ಞಾನಿಯಾಗಿದ್ದ, ಅವನು ಬುದ್ಧಿವಂತನಾಗಿದ್ದ. ಅದರ ಹೊರತಾಗಿಯೂ ಸಹ ಬಹಳಷ್ಟು ತಪ್ಪುಗಳನ್ನು ಮಾಡ್ತಾನೆ. ಅಂತಹ ಒಂದು ತಪ್ಪು ಯಾವುದು ಅಂತೇಳಿದ್ರೆ ಅವನು ಇಸ್ರಾಯೇಲರ ಮೇಲೆ ಭಾರೀ ತೆರಿಗೆಯನ್ನು ವಿಧಿಸೋದನ್ನು ನೋಡ್ತೇವೆ. ಅಂದರೆ ಟ್ಯಾಕ್ಸನ್ನು ಹೆಚ್ಚಾಗಿ ಇಸ್ರಾಯೇಲರ ಮೇಲೆ ಹಾಕ್ತಾನೆ. ಈ ಸೊಲೊಮೋನನ ಮಗನಾದ ರಹಾಬನು ರಾಜನಾಗಿ ಅವನು ಪಟ್ಟಾಭಿಷೇಕ ಮಾಡಬೇಕಾದ್ರೆ ಜನರು ಈ ತೆರಿಗೆ ಹೊರೆಯಿಂದ ಮುಕ್ತರಾಗಬೇಕೆಂದು ಒತ್ತಾಯಿಸ್ತಾರೆ. ಅಂದರೆ ಈ ಟ್ಯಾಕ್ಸ್ ಬೇಡ, ನಮಗೆ ಜಾಸ್ತಿ ಆಗ್ತಾಯಿದೆ, ದಯವಿಟ್ಟು ತೆಗೀರಿ, ಈ ಟ್ಯಾಕ್ಸ್ ನಮಗೆ ಬೇಡ ಅಂತೇಳಿ ಹೇಳಬೇಕಾದ್ರೆ
ಈ ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಳ್ಳೆ ಸಲಹೆಯನ್ನು ಸಹ ಕೊಡುವಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಜನರ ಬೇಡಿಕೆಗಳನ್ನ ಸಮ್ಮತಿಸಿ ಅವ್ರ ಟ್ಯಾಕ್ಸ್ಗಳನ್ನ ಕಡಿಮೆ ಮಾಡಿರಿ, ಮನ್ನಾ ಮಾಡಿರಿ ಅಂತ ಹೇಳಬೇಕಾದ್ರೆ ಅವನ ಸ್ನೇಹಿತರುಗಳಿರ್ತಾರೆ, ಅವನ ಸ್ನೇಹಿತರುಗಳು, ಕೆಟ್ಟ ಸ್ನೇಹಿತರುಗಳು ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅಂಥ ಅಗ್ರಿಮೆಂಟು, ಅಂಥ ಒಪ್ಪಂದಕ್ಕೆ ಮಾಡಬಾರ್ದು, ಅಂಥ ಒಪ್ಪಂದಕ್ಕೆ ನೀವು ಸಹಿ ಹಾಕಬಾರ್ದು, ಇಲ್ಲ ಅವ್ರ ಒಪ್ಪಂದನ ಒಪ್ಕೊಳ್ಬಾರ್ದು ಅಂಥೇಳಿ ಅವರು ಕೆಟ್ಟ ಸ್ನೇಹಿತರು ಅವನಿಗೆ ಸಲಹೆ ಕೊಡೋದನ್ನು ನೋಡ್ತೇವೆ. ಸೊ ಈ ಕೆಟ್ಟ ಸ್ನೇಹಿತರ ಮಾತನ್ನು ಕೇಳಿ, ಈ ಕೆಟ್ಟ ಸ್ನೇಹಿತರ ಸಲಹೆಯನ್ನು ಅವನು ಕೇಳಿ ಜನಗಳ ಬೇಡಿಕೆಯನ್ನು ಒಪ್ಕೊಳ್ಳಿಲ್ಲ, ಮತ್ತು ಅವ್ರಿಗೆ ಕೆಟ್ಟದಾಗಿ ಅಸಭ್ಯವಾಗಿ ಪ್ರತಿಕ್ರಿಯೆಯನ್ನು ನೀಡೋದನ್ನು ನೋಡ್ತೇವೆ. ಸೊ ಇದರ ಪರಿಣಾಮವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಫೆಕ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಇಸ್ರಾಯೇಲ್ ಜನ ದಂಗೆ ಎದ್ದೇಳ್ತಾರೆ. ಈ ದಂಗೆಯ ಪರಿಣಾಮವಾಗಿ ಆತನು ರಾಜ್ಯದ ಅನೇಕ ಭಾಗಗಳನ್ನು ಕಳೆದುಕೊಳ್ತಾನೆ. ಸೊ ಇಸ್ರಾಯೇಲಿನ 12 ಬುಡಕಟ್ಟುಗಳಲ್ಲಿ 10 ಬುಡಕಟ್ಟುಗಳು ರೆಹಬ್ಬಾಮನ ರಾಜ್ಯದಿಂದ ಬೇರ್ಪಡೋದನ್ನು ನೋಡ್ತೇವೆ. ಸೊ ಇದು ಕಾರಣ ಏನು? ಕೆಟ್ಟ ಸಲಹೆ ನೀಡುವಂಥ ಸ್ನೇಹಿತರು. ಈ ರೀತಿಯಾಗಿ ಕೆಟ್ಟ ಸಲಹೆಗಳನ್ನು ನೀಡುವಂಥ ಸ್ನೇಹಿತೆ ಆಗಿರ್ಬೋದು ಯಾರು ಇತ್ತು ಅಂತ ಹೇಳಿದ್ರೆ, ನೀವು ಅವರ ಮಾತನ್ನು ಒಪ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಹೇಳೋದು, ಅವ್ರು ಹೇಳೋವಂಥ ಮಾತು ಸರಿಯಾಗಿದೆಯಾ ತಪ್ಪಾಗಿದೆಯಾ, ಅವರು ಒಳ್ಳೆಯದನ್ನು ಹೇಳ್ಕೊಡ್ತಾ ಇದ್ದಾರಾ ಕೆಟ್ಟದನ್ನು ಹೇಳ್ಕೊಡ್ತಾ ಇದ್ದಾರಾ ಅಂಥೇಳಿ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಒಳ್ಳೆಯದನ್ನು ಹೇಳ್ಕೊಡ್ತಾ ಇದ್ದಾರಾ ಕೆಟ್ಟದನ್ನು ಹೇಳ್ಕೊಳ್ತಾ ಇದ್ದಾರಾ ಅಂಥೇಳಿ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಅದಕ್ಕೇ ನೀವು ಅವ್ರು ಹೇಳೋಂಥ ವಿಷಯಗಳನ್ನು ಸುಮ್ಮನೆ ತಲೆ ಆಡಿಸೋದಕ್ಕೆ ಹೋಗಬಾರ್ದು, ಇಲ್ಲ ಒಪ್ಕೊಳ್ಳೋದಕ್ಕೆ ಹೋಗಬಾರ್ದು. ಒಪ್ಕೊಳ್ತು ಅಂತ ಹೇಳಿದ್ರೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ, ಪರಿಣಾಮಗಳೇನಾಗುತ್ತೆ, ಅದನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ನಿಮ್ಗೆ ಯಾರು ಸಲಹೆ ಕೊಡ್ತು ಅಂತ ಹೇಳಿದ್ರೆ, ಕೆಟ್ಟ ಸಲಹೆಗಳನ್ನು ಕೊಡ್ತು ಅಂತ ಹೇಳಿದ್ರೆ, ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿದರಿಗೆ ಈ ರೀತಿಯಾಗಿ ಸುಳ್ಳು ಹೇಳುವಂಥ ಸಲಹೆಗಳನ್ನ ಕೊಟ್ಟರೆ, ಇಲ್ಲ ಹಾನಿಕರವಾದ ಸಲಹೆಗಳನ್ನು ಕೊಟ್ಟರೆ, ಸುಮ್ಮನೆ ದುಡ್ಡನ್ನು ಕೇಳುವಂಥದ್ದು, ಇಲ್ಲ ಅಂತ ಹೇಳಿದ್ರೆ ಆ ವಿಷಯಕ್ಕೋಸ್ಕರ ಹಣ ಬೇಕಾಗಿದೆ, ಈ ವಿಷಯಕ್ಕೋಸ್ಕರ ಹಣ ಬೇಕಾಗಿದೆ, ತಪ್ಪಾಗಿ ಹಣಗಳನ್ನು ತೆಗೆದುಕೊಳ್ಳೋದಕ್ಕೆ ಈ ರೀತಿಯಾಗಿ ನಿಮಗೆ ಕೆಟ್ಟ ಸಲಹೆಗಳನ್ನು ಕೊಡುವಂಥ ಸ್ನೇಹಿತರಿತ್ತು ಅಂತ ಹೇಳಿದ್ರೆ, ಅವರು ಖಂಡಿತವಾಗಿ ನಿಮ್ಮ ಒಳ್ಳೆಯ ಸ್ನೇಹಿತರಲ್ಲ. ನೀವಿರೋವಂಥ ಸ್ನೇಹಿತರು ಕೆಟ್ಟ ಸ್ನೇಹಿತರುಗಳ ಮಧ್ಯೆ ನೀವಿದ್ದೀರಾ ಅಂತೇಳಿ. ಮುಂದಿನ ಭಾಗವನ್ನು ನೋಡುವಾಗ ನಾವು ನೋಡ್ತೇವೆ, ಈ ಕೆಟ್ಟ ಸ್ನೇಹಿತರು ಅಂತೇಳಿದ್ರೆ ಅವಕಾಶವಾದಿಯಾಗಿರುವಂಥ ಸ್ನೇಹಿತರು. ಅವಕಾಶವಾದಿ ಅಂತ ನೋಡಬೇಕಾದ್ರೆ, ನಿಮ್ಮಿಂದ ಏನು ಬೆನಿಫಿಟ್ ಸಿಕ್ಕತ್ತೆ, ನಿಮ್ಮಿಂದ ಏನು ಉಪಯೋಗ ಆಗುತ್ತೆ, ನಿಮ್ಮಿಂದ ಏನು ಲಾಭ ಆಗುವಂಥದ್ದಾಗಿದೆ, ನಿಮ್ಮಿಂದ ಏನೆಲ್ಲ ಸಿಗುತ್ತೆ, ಅದಕ್ಕೋಸ್ಕರ ಆ ಕಾರಣದಿಂದ ನಿಮ್ಮೊಂದಿಗೆ ಸುತ್ತಾಡುವಂಥ ಸ್ನೇಹಿತರು. ಇಂಥ ಸ್ನೇಹಿತರುಗಳು ನಿಮಗೆ ಬೇಕಾದಷ್ಟು ಜನ ಸಿಗ್ತಾರೆ. ನೋಡ್ತೀರಾ, ನೀವು ಯಾವಾಗ ನಿಮ್ಮ ಹತ್ರ ದುಡ್ಡಿರುತ್ತೆ, ಆವಾಗ ನಿಮ್ಮ ಸುತ್ತ ನೊಣಗಳ ಥರ ಇರ್ತಾರೆ ಸ್ನೇಹಿತರು, ಇರುವೆಗಳ ಥರ ಇರ್ತಾರೆ. ಆದರೆ ನೀವು ಯಾವಾಗ ಅವ್ರಿಗೇನು ಕೊಡಿಸೋದಿಲ್ಲ, ಏನು ಮಾಡೋದಿಲ್ಲ ಅಂತ ಹೇಳಬೇಕಾದ್ರೆ, ನಿಮ್ಮ ಹತ್ರಕ್ಕೆ ಯಾರೂ ಸಹ ಬರೋದಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಎಲ್ಲರನ್ನೂ ಫ್ರೆಂಡ್ಸು, ಸ್ನೇಹಿತೆ, ನಮ್ಮ ಫ್ರೆಂಡ್ಸ್ ಗ್ರೂಪು, ಇದು ನಮ್ಮ ಫ್ರೆಂಡ್ಸ್ ಗ್ರೂಪು ಇಲ್ಲ ಪ್ರಿಯ ಸಹೋದರ ಸಹೋದರಿ. ಅದಕ್ಕೋಸ್ಕರನೇ ದೇವರ ವಾಕ್ಯದ ಆಧಾರದಲ್ಲಿ ನಿಮಗೆ ನಾವು ಬಿಡಿಸಿ ಫ್ರೆಂಡ್ಸು ಯಾವ ರೀತಿಯಾಗಿರ್ತಾರೆ ಅಂತೇಳಿ, ಒಳ್ಳೆಯ ಸ್ನೇಹಿತರು ಯಾರು, ಕೆಟ್ಟ ಸ್ನೇಹಿತರು ಯಾರು ಅಂತೇಳಿ ನಿಮಗೆ ಬಿಡಿಯಾಗಿ ವಿವರಿಸ್ತಾ ಇದ್ದೇವೆ ದೇವರ ವಾಕ್ಯದ ಆಧಾರದಲ್ಲಿ. ನಾವು ನೋಡ್ತೇವೆ, ಈ ಕೆಟ್ಟ ಸ್ನೇಹಿತರು ನೋಡಬೇಕಾದ್ರೆ, ನಿಮ್ಮ ಕಷ್ಟದ ಸಮಯದಲ್ಲಿ, ನಿಮ್ಮ ದುಃಖಗಳ ಸಮಯದಲ್ಲಿ ನಿಮ್ಮನ್ನು ಬಿಟ್ಟು ಅವರು ಓಡಿ ಹೋಗ್ತಾರೆ, ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ನಾವು ಯೋಬನ ಕಥೆಯನ್ನು ನೋಡಬೇಕಾದ್ರೆ, ಯೋಬನು ತನ್ನ ಕಾಲದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದ ಅಂತ ನೋಡ್ತೇವೆ. ಯೋಬ ತನ್ನ ಕಾಲದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದ. ಅವನು ಅನೇಕ ಜನರಿಗೆ ಒಳ್ಳೆಯದನ್ನು ಮಾಡ್ತಾ ಇದ್ದ. ಅವನ ಸುತ್ತಲೂ
ಸ್ನೇಹಿತರಂತೆ ನಟಿಸುತ್ತಾ ಸ್ನೇಹಿತರು ಅಂತ ತಿಳ್ಕೊಂಡಿರೋರು ನೂರಾರು ಜನ ಇರ್ತಿದ್ರು. ಈಗ ಮೇ ಬಿ ಇಲ್ಲ ಅಂದರೆ 1000 ಜನ ಇರ್ಬೋದೇನೋ. ಆದರೆ ಅವನು ಎಲ್ಲವನ್ನ ಕಳೆದುಕೊಂಡು ಬಡವನಾದಾಗ, ಅನಾರೋಗ್ಯದಲ್ಲಿ ನರಳ್ತಾ ಇರಬೇಕಾದ್ರೆ, ದುಃಖದಲ್ಲಿ ಇರಬೇಕಾದ್ರೆ, ಅವನು ಮತ್ತೆ ನೆಕ್ಸ್ಟು ಏನಾಗುತ್ತೆ ಏನು ಅಂತ ಗೊತ್ತಿಲ್ಲದೆ ಇರಬೇಕಾರ್ಲುವೆ ಸ್ನೇಹಿತರಂತೆ ನಟಿಸಿದ ಯಾರ್ಯಾರಿದ್ರು ಅವನ ಫ್ರೆಂಡ್ಸ್ಗಳು ಅಂತ ನಟಿಸ್ತಾಯಿದ್ರು, ಆ್ಯಕ್ಟಿಂಗ್ ಮಾಡ್ಕೊಂಡಿದ್ರು, ಅವನು ಬೆನಿಫಿಟ್ ತೊಗೊಂಡಿದ್ರು, ಅವನಿಂದ ಸಿಕ್ಕುತ್ತೆ ಅಂತಿದ್ರು, ಅವರೆಲ್ಲ ಎಸ್ಕೇಪ್ ಆಗ್ತಾರೆ, ಅವನಿಂದ ದೂರ ಆಗ್ತಾರೆ. ಅವರು ಕೆಟ್ಟ ಸ್ನೇಹಿತರು. ಆದರೂ ಆ ತೊಂದರೆಗಳಲ್ಲೂ ಸಹ 3 ಜನ ನೋಡ್ತೇವೆ, ಅವರು ಯೋಬನೊಂದಿಗೆ ಇರೋದನ್ನು ನೋಡ್ತೇವೆ. ಬಿಲಾದ್ ಮತ್ತು ಜೋಫರ್, 3 ಜನ ಸ್ನೇಹಿತರುಗಳು, ಯೋಬನ ಸ್ನೇಹಿತರುಗಳು 3 ಜನ ಮಾತ್ರ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಸೊ ಹಾಗಾಗಿ ಇಷ್ಟು ಜನಗಳಿದ್ದರು, ಆದರೆ 3 ಜನ ಉಳ್ಕೊಂಡಿದ್ರು, 3 ಜನ ಕೊನೆಗೆ ಬಂದಿದ್ದು, 3 ಜನ ಅವನನ್ನು ಭೇಟಿಯಾಗಿತ್ತು. ಸೊ ನಾವು ನೋಡ್ತೇವೆ ಈ 3 ಜನ ಇವ್ರಿಗೂ ಒಳ್ಳೆ ಫ್ರೆಂಡು, ಮಿಕ್ದವ್ರೇನಿದ್ದಾರೆ ಅವರೆಲ್ಲ ಕೆಟ್ಟ ಸ್ನೇಹಿತರು. ಹಾಲೆಲೂಯ. ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಈ ಕೆಟ್ಟ ಸ್ನೇಹಿತ ಯಾರು ಅಂತ ಹೇಳಿದ್ರೆ, ಕೆಟ್ಟ ಹೆಸರು ಹೊಂದಿರುವಂಥ ಸ್ನೇಹಿತ. ಅಂದರೆ ಅವನಿಗೆ ಕೆಟ್ಟ ಕುಖ್ಯಾತಿ, ಒಳ್ಳೆಯ ಹೆಸರಲ್ಲದೆ ಇರುವಂಥದ್ದು, ಈ ರೀತಿಯಾಗಿ ಅವನು ಇರುವಂಥ ವ್ಯಕ್ತಿ ಇತ್ತು ಅಂತೇಳಿದ್ರೆ ಅವನೊಂದಿಗೆ ನೀವು ಸೇರ್ಕೊಳ್ಳೋದಕ್ಕೆ ಹೋಗಬೇಡ್ರಿ. ನೋಡ್ರಿ, ಅಂತ ನೋಡಬೇಕಾದ್ರೆ ನಿಮಗೆ ಒಂದು ಒಳ್ಳೆ ಮಾದರಿಯನ್ನು ತೋರಿಸದಿರೋಂಥ ಸ್ನೇಹಿತ, ನಿಮಗೆ ಒಳ್ಳೆ ಮಾದರಿಯನ್ನು ಮಾಡೆಲ್ ಆಗಿ ಇರದೇ ಇರೋಂಥ ಸ್ನೇಹಿತ, ಸೊ ನಿಮಗೆ ಕಲಿಸಿಕೊಡದೇ ಇರುವಂಥ ಸ್ನೇಹಿತ ಅಂತ ಹೇಳಿದ್ರೆ, ಒಳ್ಳೆಯದನ್ನು ಕಲಿಸಿಕೊಡದೇ ಇರುವಂಥ ಸ್ನೇಹಿತ, ಲೈಫ್ ಸ್ಟೈಲ್ ಇರ್ಬೋದು, ಆ್ಯಟಿಟ್ಯೂಡ್ ಇರ್ಬೋದು, ಹೇಗೆ ಬಿಹೇವಿಯರ್ ಇರ್ಬೋದು, ಇದೇನಾಗುತ್ತೆ ಅಂತ ಹೇಳಿದ್ರೆ ಇದು ಕೆಟ್ಟ ಬಿಹೇವಿಯರ್, ಕೆಟ್ಟ ವರ್ತನೆ, ಕೆಟ್ಟ ಮಾತುಗಳು, ಇದೆಲ್ಲ ಏನಿದೆ ಇದು ಖಂಡಿತವಾಗಿ ಒಳ್ಳೆಯ ಸ್ನೇಹಿತನ ಲಕ್ಷಣ ಅಲ್ಲ, ಒಳ್ಳೆಯ ಸ್ನೇಹಿತ ಅವನಾಗಿರೋದಿಲ್ಲ. ಸೊ ಹಾಗಾಗಿ ನೀವು ಅವ್ರ ಜೊತೆ ಇತ್ತು ಅಂತೇಳಿದ್ರೆ ನೀವೇನು ಮಾಡ್ತೀರಾ, ನೀವು ಸಹ ಅದೇ ಮಾದರಿ, ಅದರ ಪ್ರಭಾವ ನಿಮ್ಮೇಲೂ ಸಹ ಆಗುವಂಥದ್ದಾಗಿದೆ. ಆ ಪ್ರಭಾವ ನಿಮ್ಮ ಮೇಲೂ ಆಗುವಂಥದ್ದಾಗಿದೆ. ಯಾವುದೇ ರೀತಿಯಾದಂಥ ದುಷ್ಟ ಚಟಗಳಿರ್ಬೋದು, ಕೆಟ್ಟ ಚಟಗಳಿರ್ಬೋದು, ಕೆಟ್ಟ ವರ್ತನೆಗಳಿರ್ಬೋದು, ಇದೇನಾಗುತ್ತೆ ಅಂತ ಹೇಳಿದ್ರೆ ಅವರು ಒಂದು ಒಳ್ಳೆಯ ಮಾರ್ಗದಲ್ಲಿಲ್ಲ, ಒಳ್ಳೆಯ ರೀತಿಲಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಮೇಲೂ ಸಹ ಖಂಡಿತವಾಗಿ ಅದು ಇಂಪ್ಯಾಕ್ಟ್ ಆಗುವಂಥದ್ದಾಗಿದೆ. ಸೊ ಹಾಗಾಗಿ ನೀವು ಆ ರೀತಿಯಾದಂಥ ಜನಗಳ ಸ್ನೇಹವನ್ನು ಮಾಡಬೇಡ್ರಿ ಅಂತೇಳುತ್ತೆ. ಉದಾಹರಣೆಗೆ ಆ ಕೆಟ್ಟ ಸ್ನೇಹಿತ ತುಂಬ ಕೋಪಗೊಳ್ಳುವಂಥ ವ್ಯಕ್ತಿ, ಸುಲಭವಾಗಿ ಕೋಪಗೊಳ್ಳುವಂಥ ವ್ಯಕ್ತಿ, ಕೋಪಗೊಂಡಾಗ ಯಾವ ರೀತಿ ಬೇಕಾದ್ರೂ ಮಾತುಗಳನ್ನ ಆಡ್ಬೋದು, ಯಾವ ರೀತಿ ಕಾರ್ಯಗಳನ್ನ ಬೇಕಾದರೂ ಮಾಡ್ಬೋದು. ಅಂದರೆ ಕೋಪದಿಂದ ಅವನು ಏನು ಬೇಕಾದ್ರೂ ಮಾಡ್ಬೋದು, ಯಾವುದೇ ಲೆವೆಲ್ಗೆ ಬೇಕಾದ್ರೂ ಹೋಗ್ಬೋದು. ಆ ರೀತಿ ವ್ಯಕ್ತಿಗಳಿತ್ತು ಅಂತ ಹೇಳಿದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಕೋಪೋದ್ರಿಕ್ತ ವ್ಯಕ್ತಿಯೊಂದಿಗೆ ಸ್ನೇಹ ಬೆಳೆಸಬೇಡ. ದೇವ್ರ ವಾಕ್ಯ ಹೇಳುತ್ತೆ. ಯಾಕೆ ಬೆಳೆಸಬೇಡ ಅಂತ ನೋಡಬೇಕಾದ್ರೆ ಜ್ಞಾನೋಕ್ತಿಗಳ ಪುಸ್ತಕ, ಬುಕ್ ಆಫ್ ಪ್ರೊವರ್ಬ್ಸ್, ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 24 ಮತ್ತು 25ನೇ ವಾಕ್ಯ ನೋಡುವಾಗ, ಕೋಪಿಷ್ಠನ ಸಂಗಡ ಸ್ನೇಹ ಬೆಳೆಸಬೇಡ, ಸಿಟ್ಟುಗಾರನ ಸಹವಾಸ ಮಾಡಬೇಡ, ಮಾಡಿದರೆ ಅವನ ದುರ್ನಡತೆಯನ್ನು ಅನುಸರಿಸಿ ನಿನ್ನ ಆತ್ಮವನ್ನು ಉರುಲಿಗೆ ಸಿಕ್ಕಿಸಿಕೊಳ್ಳುವಿ, ನೋಡಿಕೋ. ನೋಡಿದ್ರ ಯಾಕೆ ಕೋಪಿಷ್ಠನ ಸ್ನೇಹ ಮಾಡಬಾರ್ದು? ಯಾಕೆ ಒಂದು ಮಾದರಿ ಇಲ್ಲದೆ ಇರೋಂಥ ಸ್ನೇಹಿತನ ಜೊತೆ ನಾವು ಸ್ನೇಹ ಮಾಡಬಾರ್ದು? ಯಾಕೆ ಅವನು ಕೆಟ್ಟ ಸ್ನೇಹಿತನ ಅನ್ನಿಸ್ಕೊಳ್ತಾನೆ ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ. ಯಾಕಂತೇಳಿದ್ರೆ ನೀನು ಸಹ ಆ ವ್ಯಕ್ತಿಯೊಂದಿಗೆ ಕೋಪದಿದ್ದರೆ ನೀನು ಸಹ ಅದೇ ಸಹವಾಸನ ಮಾಡ್ಬೋದು, ಆ ಸ್ವಭಾವಗಳ ಗುಣಗಳು ನಿಮ್ಮೊಳಗೂ ಬರ್ಬೋದು. ಹಾಗಾಗಿ ಅಂಥ ವ್ಯಕ್ತಿ ಸಹವಾಸ ಮಾಡಬೇಡ, ಸ್ನೇಹ ಬೆಳೆಸಬೇಡ. ನಾವು ಮುಂದಿನ ಪಾಯಿಂಟ್ ನೋಡಬೇಕಾದ್ರೆ ಈ ಕೆಟ್ಟ ಸ್ನೇಹಿತ ಯಾರು ಅಂತೇಳಿದ್ರೆ
ನಿಮ್ಮ ಬಗ್ಗೆ ನಿಮ್ಮನ್ನು ಬೇರೆಯವ್ರಿಗೆ ಪರಿಚಯ ಮಾಡಿಕೊಡೋದಿರ್ಬೋದು, ಇಲ್ಲ ನಿಮ್ಮ ಬಗ್ಗೆ ಬೇರೆಯವ್ರಿಗೆ ಹೇಳೋದಕ್ಕೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸಂಕೋಚ ಪಡುವಂಥ, ನಾಚಿಕೆ ಪಡುವಂಥ ಸ್ನೇಹಿತ. ಇವ್ರು ಕೆಟ್ಟ ಸ್ನೇಹಿತರು. ಸೊ ನೀವು ನೀವು ಫ್ರೆಂಡ್ ನಿಮ್ಮ ಜೊತೆ ಯಾರು ಫ್ರೆಂಡ್ಸ್ ಇತ್ತು ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಎಷ್ಟೇ ಜನ ಇರ್ಬೋದು, ನನ್ನ ಫ್ರೆಂಡು, ನಮ್ಮ ಸ್ನೇಹಿತ, ನನ್ನ ಸ್ನೇಹಿತ ಅಂತೇಳಿ ಹೇಳ್ತೀರ. ಆದರೆ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಸ್ನೇಹಿತ ಅಂತೇಳಿ ಹೇಳ್ಕೊಳ್ಳೋದಕ್ಕೆ ಬಯಸೋದಿಲ್ಲ. ಯಾಕಂತ ಹೇಳಿದ್ರೆ ನಾನು ಎಲ್ಲಿ ಸಣ್ಣವನಾಗ್ಬಿಡ್ತೀನೋ, ಇಲ್ಲ ನಾನು ಅವ್ರ ಎದುರುಗಡೆ ಕಡಿಮೆ ಆಗಿಬಿಡ್ತೀನೋ, ಹಾಗಾಗಿ ನಿಮ್ಮ ಬಗ್ಗೆ ಹೇಳೋದಕ್ಕೆ ನಾಚಿಕೆ ಪಡುವಂಥ ಸ್ನೇಹಿತ ಅವನು ಒಳ್ಳೆಯ ಸ್ನೇಹಿತ ಅಲ್ಲ, ಒಳ್ಳೆಯ ಸ್ನೇಹಿತ ಅಲ್ಲ. ಹಾಗಾಗಿ ಅಂಥವರ ಜೊತೆ ನೀವಿರಬೇಡ್ರಿ. ಸೊ ನಿಮ್ಗೆ ನಿಜವಾಗ್ಲೂ ಅವ್ನು ಒಳ್ಳೆಯ ಸ್ನೇಹಿತ ಆಗಿತ್ತು ಅಂತ ಹೇಳಿದ್ರೆ ಯಾರ ಮುಂದೆನಾರು ಸರಿ, ಹೀ ಈಸ್ ಮೈ ಫ್ರೆಂಡ್, ಈತ ನನ್ನ ಸ್ನೇಹಿತ, ಈತ ನನ್ನ ಸ್ನೇಹಿತೆ, ಏನೋ ಹುಡುಗಿನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಇವಳು ನನ್ನ ಫ್ರೆಂಡು, ಹುಡುಗ ಇವನು ನನ್ನ ಫ್ರೆಂಡು ಅಂಥೇಳಿ ಏನೋ ಯಾವುದೇ ರೀತಿಯ ಸಂಕೋಚದಲ್ಲೇ ಸಂತೋಷದಿಂದ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಆದರೆ ಈ ರೀತಿಯಾಗಿ ಇಲ್ಲ ಅಂತ ಹೇಳಿದ್ರೆ ಅವರು ನಾಚಿಕೆ ಪಡ್ತಾ ಇದ್ದಾರೆ, ನಿಮ್ಮ ಬೇರೆದ್ರುಗಡೆ ನಿಮ್ಮನ್ನು ಸ್ನೇಹಿತ ಅಂತ ಹೇಳ್ಕೊಡೋಕ್ಕೋ ಅವರು ಅವಮಾನ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಒಳ್ಳೆಯ ಸ್ನೇಹ ಅಲ್ಲ. ಇಂಥ ಸಂಬಂಧ ಬೇಡ, ಇಂಥ ಸ್ನೇಹ ಸಂಬಂಧ ಬೇಡ, ಇಂಥ ಫ್ರೆಂಡ್ಸ್ಗಳು ಬೇಕಾಗಿಲ್ಲ ಪ್ರಿಯ ಸಹೋದರ ಸಹೋದರಿಯರೇ. ಹಲ್ಲೆಲೂಯಾ. ಸೊ ಹಾಗಾಗಿ ಇಂಥ ಸ್ನೇಹಿತರು ಬೇಡ. ಈ ಕೆಟ್ಟ ಸ್ನೇಹಿತರುಗಳು ಯಾವ ರೀತಿಯಾಗಿರ್ತಾರೆ ಅಂತ ಹೇಳಿದ್ರೆ ದೇವರ ವಾಕ್ಯದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೇವೆ. ಈ ಕೆಟ್ಟ ಸ್ನೇಹಿತರು ಅಂತ ಹೇಳಿದ್ರೆ ನಾವು ನೋಡ್ತೇವೆ ಕೀರ್ತನೆಗಳ ಪುಸ್ತಕ 41ನೇ ಅಧ್ಯಾಯ, ಕೀರ್ತನೆಗಳು, ಬುಕ್ ಆಫ್ ಸ್ಯಾಮ್ಸ್, ಚಾಪ್ಟರ್ 41 ವರ್ಸ್ 9. ಕೀರ್ತನೆಗಳ ಪುಸ್ತಕ 41ನೇ ಅಧ್ಯಾಯ 9ನೇ ವಾಕ್ಯ. ನಾನು ಯಾವನನ್ನು ನಂಬಿದ್ದೆನೋ, ಯಾವನು ನನ್ನ ಮನೆಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡನೋ ಅಂಥ ಆಪ್ತ ಸ್ನೇಹಿತನಿಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ. ನೋಡಿದ್ರ, ನಿಮ್ಮ ಜೊತೆನೇ ತಿಂತಾರೆ, ನಿಮ್ಮ ಜೊತೆನೇ ಊಟ ಮಾಡ್ತಾರೆ, ನಿಮ್ಮ ಮನೆಗೂ ಬರ್ತಾರೆ, ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಕೊಳ್ತಾರೆ. ಆದ್ರೇನು ಮಾಡ್ತಾರೆ? ನಿಮಗೆ ಕಾಲನ್ನು ಅಡ್ಡಗೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಮನ್ನು ಬೀಳ್ಸಕ್ಕೆ ನೋಡ್ತಾರೆ. ಬೀಳ್ಸಿರ್ಬೋದು, ಇಲ್ಲ ಬೀಳ್ಸಕ್ಕೆ ನೋಡ್ತಾರೆ. ಸೊ ಈ ರೀತಿಯಾದ ವ್ಯಕ್ತಿ ಯಾರಿದ್ದಾರೆ, ಇವರು ಕೆಟ್ಟ ಸ್ನೇಹಿತರು. ಇಂಥವ್ರ ಜೊತೆ ಸೇರಬೇಡ್ರಿ. ನಾವು ನೋಡ್ತೇವೆ 1 ಕೊರಿಂಥ 15ನೇ ಅಧ್ಯಾಯ 33ನೇ ವಾಕ್ಯ ನೋಡುವಾಗ, 1 ಕೊರಿಂಥ 15ನೇ ಅಧ್ಯಾಯ 33ನೇ ವಾಕ್ಯವನ್ನು ನೋಡುವಾಗ, ಮೋಸ ಹೋಗಬೇಡ್ರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಮೋಸ ಹೋಗಬೇಡ್ರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ನೋಡಿದ್ರ, ಅಂದರೆ ಕೆಟ್ಟ ಸಹವಾಸ ಮಾಡಿಬಿಡ್ರಿ, ದುಷ್ಟ ಸಹವಾಸ ಮಾಡಬೇಡ್ರಿ ಅಂಥೇಳಿ ದೇವರ ವಾಕ್ಯ ಸ್ಪಷ್ಟವಾಗಿ ಬರೆದಿದೆ, ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ಜ್ಞಾನೋಕ್ತಿಗಳ ಪುಸ್ತಕ ಜ್ಞಾನೋಕ್ತಿ 13ನೇ ಅಧ್ಯಾಯ 20ನೇ ವಾಕ್ಯ. ಜ್ಞಾನೋಕ್ತಿಗಳ ಪುಸ್ತಕ 13ನೇ ಅಧ್ಯಾಯ 20ನೇ ವಾಕ್ಯ. ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು, ಜ್ಞಾನಹೀನರ ಒಡನಾಡಿ ಸಂಕಟಪಡುವನು. ಅಂದರೆ ಜ್ಞಾನಿಗಳ ಸಂಗಡ ನಡೆಯೋನು ಜ್ಞಾನಿಯಾಗಿರ್ತಾನೆ. ಈ ಜ್ಞಾನಹೀನರ ಒಡನಾಡಿ ಸಂಕಟ ಪಡ್ತಾನೆ. ಹಾಗಾಗಿ ನೀವು ಯಾರ ಜೊತೆ ಇರಬೇಕು? ಜ್ಞಾನಿಗಳ ಸಂಗಡ ಇರಬೇಕು, ಒಳ್ಳೆಯವ್ರ ಜೊತೆ ಇರಬೇಕು. ಹಲ್ಲೆಲೂಯಾ. ಮತ್ತು ಏನೋ ಜ್ಞಾನೋಕ್ತಿಗಳ ಪುಸ್ತಕ 22-24 ನಾವು ನಿಮ್ಗಾಗಲೇ ಹೇಳಿದ್ದೀವಿ ಇದನ್ನು. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 24ನೇ ವಾಕ್ಯ. ಕೋಪಿಷ್ಠನ ಸಂಗಡ ಸ್ನೇಹ ಬೆಳೆಸಬೇಡ, ಸಿಟ್ಟುಗಾರನ ಸಹವಾಸ ಮಾಡಬೇಡ. ಸೊ ನಾವು ನೋಡ್ತೇವೆ ಈ ರೀತಿಯಾಗಿ ಕೆಟ್ಟ ಸ್ನೇಹಿತರುಗಳು ಅಂತೇಳಿ ನಾವು ನಿಮಗೆ ಯಾರ್ಯಾರು ಇದ್ದಾರೆ, ಯಾವ ರೀತಿಯಾಗಿರ್ತಾರೆ ಕೆಟ್ಟ ಸ್ನೇಹಿತರು ಅಂತೇಳಿದ್ರೆ ಯಾರು ಅಂತೇಳಿ ನಾವು ನಿಮಗೆ ಹೇಳಿದ್ದೇವೆ. ಸೊ ನಾವು ನೋಡ್ತೇವೆ ಯಾವ ರೀತಿಯಾಗಿ ಸಂಸೋಲನ ಜೀವಿತ ನಾಶ ಆಯಿತು, ಅವನ ಕಣ್ಣುಗಳನ್ನು ಕೀಳಲ್ಪಡ್ತು, ದಲೀಲ ಸಂಗಡ ಸೇರಿದ್ರಿಂದ ಕಣ್ಣುಗಳು ಕೀಳಲ್ಪಡ್ತು, ಅವನು ಯಾವ ರೀತಿಯಾಗಿ ಅವನ ಅಂತ್ಯ ಆಯಿತು ಅಂತೇಳಿ ನಾವು ನೋಡ್ತೇವೆ. ಆಮೇಲೆ ಯಾವ ರೀತಿಯಾಗಿ ಈ ಕೆಟ್ಟ ಸ್ನೇಹಿತರುಗಳು ತಮ್ಮನ್ನು ಸೆಲ್ಫಿಶ್ಗಳು, ಅವರು ತಮ್ಮನ್ನೇ ತಾವು ಇಷ್ಟಪಡುವಂಥವ್ರು,
ನಿಮ್ಮ ಬಗ್ಗೆ ಕಾಳಜಿ ವಹಿಸ್ತಾ ಇರೋವಂಥವ್ರು, ಆಮೇಲೆ ನಿಮ್ಮ ಬಗ್ಗೆ ಬೇರೆ ಹೇಳೋದಕ್ಕೆ ನಾಚಿಕೆ ಪಡುವಂಥವ್ರು, ನಿಮ್ಮಲ್ಲಿ ಬೆನಿಫಿಟ್ ಮಾತ್ರ ಇರೋದನ್ನು ನೋಡುವಂಥವ್ರು ನಾವು ನೋಡ್ತೇವೆ. ಆಮೇಲೆ ಯೇಸುಸ್ವಾಮಿ ಸ್ನೇಹಿತನಾದ ಯೂದ ಸಹ ಯೇಸುವನ್ನು ಹಿಡ್ಕೊಡೋದನ್ನು ನೋಡ್ತೇವೆ. ಯೇಸುಸ್ವಾಮಿ 12 ಶಿಷ್ಯರನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ, ಪರಿಪೂರ್ಣವಾಗಿ ಅವರು ತಮ್ಮ ಶಿಷ್ಯರನ್ನು ಪ್ರೀತಿ ಮಾಡಿದ್ರು. ಆದರೆ ಯೇಸು ಕ್ರಿಸ್ತನನ್ನು ಯೂದ ಹಿಡ್ಕೊಡೋದನ್ನು ನೋಡುತ್ತೇವೆ. ಕಾರಣ ಏನು? 30 ಬೆಳ್ಳಿ ಕಾಸುಗಳಿಗೋಸ್ಕರ. ಅದರ ಅರ್ಥ ಯೇಸುವನ್ನೇ ಮಾರ್ಬಿಟ್ಟ. ಪ್ರಿಯ ಸಹೋದರ ಸಹೋದರಿಯರೇ, ಅದಕ್ಕೆ ಯೇಸುಸ್ವಾಮಿ ಹೇಳುವಂಥ ಮಾತು ನೋಡ್ರಿ. ಮತ್ತಾಯನು ಬರೆದ ಸುವಾರ್ತೆ, ಬುಕ್ ಆಫ್ ಮ್ಯಾಥ್ಯೂ, ಚಾಪ್ಟರ್ 26, ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 47ರಿಂದ 56ನೇ ವಾಕ್ಯ ನೋಡಬೇಕಾದ್ರೆ ಅಲ್ಲಿ ಬರೆದಿದ್ದು 47ರಿಂದ 56 ನಾವು ನೋಡ್ತೇವೆ. 47ರಿಂದ 56 ಅದರಲ್ಲಿ ಯೇಸುಸ್ವಾಮಿ ಹೇಳ್ತಾರೆ ನೋಡ್ರಿ, 50ನೇ ವಾಕ್ಯದಲ್ಲಿ, ಯೇಸು ಅವನಿಗೆ, ಗೆಳೆಯನೇ, ನೀನು ಬಂದ ಕೆಲಸ ಇದೆಯೋ ಎಂದು ಹೇಳಲು ಅವರು ಹತ್ತಿರಕ್ಕೆ ಬಂದು ಯೇಸುವಿನ ಮೇಲೆ ಕೈ ಹಾಕಿ ಆತನನ್ನು ಹಿಡಿದರು. ನೋಡಿದ್ರೆ ಯೇಸುಸ್ವಾಮಿ ಯೂದನನ್ನು ಫ್ರೆಂಡ್ ಅಂತಲೇ ಕರೀತಾರೆ. ಸೊ ಈ ರೀತಿ ಸ್ನೇಹಿತರು ಕೆಟ್ಟ ಸ್ನೇಹಿತರಾಗಿದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ. ಹಾಗಾಗಿ ಇಂಥ ಸ್ನೇಹಿತರು ಬೇಡ. ಇಂಥ ಸ್ನೇಹಿತರುಗಳು ಇಂಥ ಸ್ನೇಹಿತರುಗಳ ಮಧ್ಯೆ ನೀವು ಇತ್ತು ಅಂತೇಳಿದ್ರೆ ನೀವು ಅದರಿಂದ ಆಚೆ ಬನ್ನಿರಿ. ಇದು ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮುಂದಿನ ಭವಿಷ್ಯಕ್ಕೆ ಇದು ಏನಾಗುತ್ತೆ ಅಂತೇಳಿದ್ರೆ ಇದು ಹಾನಿಕರವಾಗಿರುವಂಥದ್ದು, ನಿಮ್ಮ ಕುಟುಂಬಕ್ಕೆ ಹಾನಿಕರವಾಗಿರುವಂಥದ್ದು, ನೀವು ಮುಂದೆ ನಡೆಯೋದಕ್ಕೆ ನಿಮ್ಮ ಮುಂದೆ ಭವಿಷ್ಯದಲ್ಲಿ ಇದೇನಾಗುತ್ತೆ ಅಂತೇಳಿದ್ರೆ ಇಂಥ ಕೆಟ್ಟ ಸ್ನೇಹ ನಿಮಗೆ ಮಾರಕ್ಕಾಗ್ಬೋದು. ನಿಮ್ಮ ಜೀವಿತದಲ್ಲಿ ಬೀಳುವಿಕೆ ಕಾರಣ ಆಗ್ಬೋದು. ಹಾಗಾಗಿ ಈ ರೀತಿಯಾಗಿ ಹೋಗಬೇಡ್ರಿ. ಕೆಟ್ಟ ಸ್ನೇಹಿತರ ಜೊತೆ ನೀವು ಕೆಟ್ಟ ಸ್ನೇಹವನ್ನು ಮಾಡೋದಕ್ಕೆ ಹೋಗಬೇಡ್ರಿ. ನೋಡ್ರಿ, ನೀವು ಕೆಟ್ಟ ಸ್ನೇಹಿತರ ಮಾಡ್ತು ಅಂತ ಹೇಳಿದ್ರೆ ಅದು ಖಂಡಿತವಾಗಿ ನಿಮ್ಮನ್ನು ಅಧೋಗತಿಗೆ ತೆಗೆದುಕೊಂಡೋಕೆ ಹೊರತು ನಿಮ್ಮನ್ನು ಮೇಲಕ್ಕೆ ತಗೊಂಡೋಗೋದಿಲ್ಲ. ಅಧೋಗತಿ ನಿಮ್ಮನ್ನು ಏನು ಮಾಡುತ್ತೆ ಅಂತ ಹೇಳಿದ್ರೆ ಕೆಳಗಡೆ ತಗೊಂಡೋಗುತ್ತೆ ಹೊರತು ನಿಮ್ಮನ್ನು ಮೇಲ್ಗಡೆ ತಗೊಂಡೋಗೋದಿಲ್ಲ. ಕೆಟ್ಟ ಸ್ನೇಹಿತ ಅಂತ ಹೇಳಿದ್ರೆ ನಿಮಗೆ ಭಕ್ತಿನಾಥ, ದೇವರಿಗೆ ಭಯಪಡದಂಥ ವ್ಯಕ್ತಿ, ದೇವರಿಗೆ ಭಯಪಡದೇ ಇರುವಂಥ ವ್ಯಕ್ತಿ. ನಾವು ನೋಡ್ತೇವೆ, ನಿಮಗೆ ಆಗಲೇ ಹೇಳಿದ್ವಿ ನಾವು, ಯೆಹೋಷಾಫಾಟ ಮತ್ತು ಆಹಾಬ ಇಬ್ಬರು ಸ್ನೇಹಿತರಾಗಿರ್ತಾರೆ. ಸೊ ಯೆಹೋಷಾಫಾಟ ಏನಂತ ಹೇಳಿದ್ರೆ ಅವನು ದೇವರಿಗೆ ಭಯಪಡುವಂಥ ವ್ಯಕ್ತಿ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಅಹಜ್ಯ ಎಂಬ ರಾಜ ಇರ್ತಾನೆ. ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅಹಜ್ಯ ಎಂಬ ರಾಜನಿದ್ದನು. ಅವನ ರಾಜ ಆಹಾಬನ ಮಗ ಮತ್ತು ಉತ್ತರಾಧಿಕಾರಿಯಾಗಿದ್ದನು. ಅವನು ತನ್ನ ತಂದೆಯ ಹೆಜ್ಜೆ ಗುರುತುಗಳಲ್ಲಿ ನಡೆದನು. ದೇವರ ವಾಕ್ಯ ಹೇಳುತ್ತೆ, ಅವನ ವಿಗ್ರಹಗಳನ್ನು ಪೂಜಿಸ್ತಿದ್ದನು ಮತ್ತು ಅವನಲ್ಲಿ ದೇವರ ಭಯವಿರಲಿಲ್ಲ ಅಂತೇಳಿ ಬೈಬಲ್ನಲ್ಲಿ ಬರೆದಿದೆ. ಸೊ ಯೆಹೋಷಾಫಾಟ ನೋಡಬೇಕಾದ್ರೆ ಅವನು ದೇವರಿಗೆ ಭಯಪಡುವಂಥ ವ್ಯಕ್ತಿ. ಸೊ ಈ ರೀತಿಯಾಗಿ ಅವರು ಫ್ರೆಂಡ್ಶಿಪ್ ಮಾಡ್ತಾರೆ. ಯಾವ ವಿಷಯಕ್ಕೋಸ್ಕರ ಫ್ರೆಂಡ್ಶಿಪ್ ಮಾಡ್ತಾರೆ ಅಂತ ನೋಡಬೇಕಾದ್ರೆ, ಅವರು ಚಿನ್ನದ ವ್ಯಾಪಾರ ಮಾಡೋದಕ್ಕೋಸ್ಕರ ಒಫೀರ್ಗೆ ಪ್ರಯಾಣಿಸುವ ಹಡಗಳನ್ನು ನಿರ್ಮಿಸಲು ಕೈ ಜೋಡಿಸ್ತಾರೆ. ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾರೆ. ಸೊ ಇದು ಒಳ್ಳೆ ಬಿಸ್ನೆಸ್, ಲಾಭದಾಯಕ ಆಗುವಂಥ ಬಿಸ್ನೆಸ್. ಆದರೆ ಅಹಜ್ಯನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ದುಷ್ಟ ವ್ಯಕ್ತಿಯಾಗಿದ್ದರಿಂದ ದೇವರು ಅವನಿಗೆ ವಿರುದ್ಧವಾಗಿದ್ದರು. ದೇವರ ಕೈ ಅವನಿಗೆ ವಿರುದ್ಧವಾಗಿತ್ತು. ಹಾಗಾಗಿ ಆತನ ಹಡಗುಗಳು ನಾಶ ಆಯಿತು. ಅವನ ಬಿಸ್ನೆಸ್ಸು ಡೆವಲಪ್ ಆಗಲಿಲ್ಲ. ಅವನ ಇಡೀ ಬಿಸ್ನೆಸ್ ಹಾಳಾಯಿತು. ಸೊ ಯೆಹೋಷಾಫಾಟ ಒಂದು ವೇಳೆ ಅವನೇ ಸೆಪ್ರೇಟಾಗಿ ಮಾಡಿತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಅದು ಆಶೀರ್ವಾದಕರವಾಗಿರ್ತಿತ್ತು, ಅವನಿಗೆ ಬಿಸ್ನೆಸ್ ಸಫಲ ಆಗ್ತಿತ್ತು. ಆದರೆ
ಈ ದೇವರ ದೃಷ್ಟಿಯಲ್ಲಿ ಕೆಟ್ಟ ಮಾರ್ಗಗಳಲ್ಲಿ ನಡೆಯುವಂಥ ಸ್ನೇಹಿತ ಇತ್ತು ಅಂತ ಹೇಳಿದ್ರೆ, ಕೆಟ್ಟ ಮಾರ್ಗಗಳಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡುವಂಥ ಸ್ನೇಹಿತ ಇತ್ತು ಅಂತೇಳಿ ಅವನ ಜೊತೆ ನೀವು ಸೇರುವಾಗ, ಬಿಸ್ನೆಸ್ಗಳನ್ನ ಮಾಡುವಾಗ, ಏನೋ ಪಾರ್ಟ್ನರ್ಶಿಪ್ಪಿನ ವ್ಯವಹಾರಗಳನ್ನ ಮಾಡುವಾಗ ಅದು ಖಂಡಿತವಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುವಂಥದ್ದಾಗಿದೆ. ಅದು ದೇವರಿಂದ ಖಂಡಿತ ಆಶೀರ್ವಾದ ದೊರಕೋದಿಲ್ಲ, ದೇವರ ಅನುಗ್ರಹ ದೊರಕೋದಿಲ್ಲ. ಹಾಗಾಗಿ ಅಂಥ ವ್ಯಕ್ತಿಗಳಿಂದ ದೂರ ಇರ್ರಿ. ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿಯರೇ, ಕೆಟ್ಟ ಸ್ನೇಹಿತರು ಯಾರು, ಕೆಟ್ಟ ಸ್ನೇಹಿತರು ಅಂತೇಳಿದ್ರೆ ಯಾವ ರೀತಿಯಾಗಿರ್ತಾರೆ ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮಗೆ ಈ ಸಂದೇಶವನ್ನು ಹೇಳ್ತಾ ಇದ್ದೇವೆ. ನಾವು ನೋಡ್ತೇವೆ, ಕೆಟ್ಟು ಹೋದ ಕುಮಾರ ಸಹ ಯಾವ ರೀತಿಯಾಗಿ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಬರೆದಿದೆ. ತನ್ನ ತಂದೆಯಿಂದ ಬರಬೇಕಾದ ಆಸ್ತಿಯನ್ನು ತೆಗೆದುಕೊಂಡು ಸ್ನೇಹಿತರೊಂದಿಗೆ ಹೋಗಿ ತನ್ನ ಆಸ್ತಿಯನ್ನೆಲ್ಲ ಸೂರೆ ಮಾಡಿ ಹಾಳು ಮಾಡ್ಕೊಂಡು ಕೊನೆಗೆ ಅವನ ಸ್ಥಿತಿ ನೋಡಬೇಕಾದ್ರೆ ಹಂದಿ ತಿನ್ನುವಂಥ ಕಾಯಿಗಳನ್ನು ತಿನ್ನೋ ಲೆವೆಲ್ಗೆ ಹೋಗ್ತಾನೆ. ಅಂದರೆ ತನ್ನ ಜೀವಿತವನ್ನು ಪರಿಪೂರ್ಣವಾಗಿ ನಾಶ ಮಾಡ್ಕೊಳ್ತಾನೆ. ಸ್ನೇಹಿತರೊಂದಿಗೆ ಸೇರಿ ಈ ರೀತಿಯಾದ ಸ್ನೇಹ ಬೇಡ ಪ್ರಿಯ ಸೋದರ ಸೋದರಿಯರೇ. ಹಾಗಾದರೆ ಯಾವ ರೀತಿ ಸ್ನೇಹ ಬೇಕು, ಯಾವ ರೀತಿಯಾದ ಸ್ನೇಹಿತರು ನಿಮ್ಮ ಜೊತೆ ಇರಬೇಕು, ಯಾವ ರೀತಿ ಸ್ನೇಹ ಮಾಡಿದ್ರೆ ಒಳ್ಳೆಯದು ಅಂತೇಳಿ ನಾವು ಈ ಮುಂದುವರೆದ ಭಾಗದಲ್ಲಿ ನಾವು ತಿಳಿಸ್ಕೊಡ್ತೇವೆ. ಪುನಂದಾವರ್ತಿ ನಾವು ನಿಮ್ಮನ್ನು ಕರ್ತನಾದ ಯೇಸುವಿನ ನಾಮದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಮತ್ತು ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರೋದಾದರೆ ಅದನ್ನು ಬೇರೆಯವ್ರಿಗೆ ಹಂಚ್ಕೊಳ್ರಿ, ಶೇರ್ ಮಾಡಿರಿ. ಯಾಕಂತೇಳಿದ್ರೆ ಅನೇಕರಿಗೆ ಸ್ನೇಹ ಅಂದರೆ ಗೊತ್ತೇ ಇಲ್ಲ. ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ಟೈಮ್ ಪಾಸ್ಗೆ ನಾವು ಹೇಳಿದ್ವಲ್ಲ, ಮೊದಲನೇ ಭಾಗದಲ್ಲಿ ಹೇಳಿದ್ವಿ ಯಾವ ರೀತಿಯೆಲ್ಲ ಸ್ನೇಹಿತರು ಇರ್ತಾರೆ ಅಂತೇಳಿ. ಸ್ನೇಹ ಅಂದರೆ ಅದಲ್ಲ. ಹಾಗಾಗಿ ನಿಜವಾದ ಫ್ರೆಂಡ್ಸ್ ಯಾರು ಅಂತೇಳಿ ನಾವು ಮುಂದಿನ ಭಾಗದಲ್ಲಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ವಿವರವಾಗಿ ನಾವು ತಿಳಿಸ್ಕೊಡ್ತೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.